ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್‌ಗೆ ಆತ್ಮೀಯವಾದ ಸ್ವಾಗತ. ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಇವತ್ತು ಏನ್ ಮಾಡೋಣಪ್ಪ ಅಂತಂದ್ರೆ ನಾವು 2019ರಲ್ಲಿ ಕೇಳಿರ್ತಕ್ಕಂತಹ ಆದರ್ಶ ವಿದ್ಯಾಲಯದಲ್ಲಿ 2019ರಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದ ಗಣಿತದ ಪ್ರಶ್ನೆಗಳು ಬಂದಿದಾವೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ನಾವು ಇನ್ನೂ ಕೆಲವೊಂದಿಷ್ಟು ಸಮಯವನ್ನ ಕಾಲಾವಕಾಶವನ್ನ ಕೊಟ್ಟಿದೀವಿ. ಇಲ್ಲೇನ್ ಮಾಡ್ತಾ ಇದೀವಿ ಅಂತಂದ್ರೆ ಪರಿಶ್ರಮ ಆ್ಯಪ್ ಅನ್ನ ಬಿಡುಗಡೆ ಮಾಡ್ತಾ ಇದೀವಿ. ಪರಿಶ್ರಮ ಆ್ಯಪ್ ನಲ್ಲಿ ನಿಮ್ಗೆ ಏನೇನ್ ಸಿಗ್ತದ ಅಂತಂದ್ರೆ ಇನ್ ಮುಂದಿನ ವರ್ಷ ಯಾರನ್ನ 4th ಕ್ಲಾಸ್ ಈಗ ಇದೀರಾ ಅವ್ರ ಮುಂದಿನ ವರ್ಷ ಏನ್ ಮಾಡ್ತೀರಾ 5th ಕ್ಲಾಸಿಗೆ ಹೋಗ್ತೀರಾ ಅಥವಾ ಈಗ ಪ್ರೆಸೆಂಟ್ 5ನೇ ತರಗತಿಯಲ್ಲಿ ಇದ್ದವರು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ಆ್ಯಪ್ಗೆ ರಿಜಿಸ್ಟ್ರೇಷನ್ ಆಗ್ಬೋದು. ನಮ್ಮಲ್ಲಿ ಏನಿರ್ತದ ಅಂತಂದ್ರ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಡ್ತೀವಿ. ನಮ್ಮ ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಫ್ರೀ ಆಗಿ ಈಗ ನಾವು ರಿಜಿಸ್ಟ್ರೇಷನ್ ಕೊಡ್ತಾ ಇದೀವಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಾವ್ ಏನ್ ಮಾಡ್ತೀವಿ ಫ್ರೀ ಆಗಿ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಡ್ತೀವಿ. ಲೈವ್ ಕ್ಲಾಸಸ್ ಅನ್ನ ಕೊಡ್ತಾ ಇರ್ತೀವಿ. ಅದರಲ್ಲಿ ರೆಕಾರ್ಡೆಡ್ ಕ್ವಿಜಸ್ ಅನ್ನ ಕೊಡ್ತಾ ಇರ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರ ಬುಕ್ಸ್ ಗಳು ಕೂಡ ಏನಿರ್ತಾವ ಅಲ್ಲಿ ಅವೈಲೇಬಲ್ ಇರ್ತಾವ. ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಆಮೇಲೆ ಫ್ರೀ ಮಾಕ್ ಟೆಸ್ಟ್ ಇರ್ತಾವ ಅಂತಂದ್ರ ಆನ್ಲೈನ್ ಟೆಸ್ಟ್ ಅನ್ನ ತೆಗೆದುಕೊಳ್ತೀವಿ. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಪರ್ಸನಲ್ ಗೈಡೆನ್ಸ್ ಅನ್ನ ಮಾಡ್ತೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ನಮ್ಮ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರ ಪರಿಶ್ರಮ ಟ್ಯಾಲೆಂಟ್ ರಾಜ್ಯ ಮಟ್ಟದ ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಯಾವ ತರಗತಿ ಇರ್ತದ ಅಂತಂದ್ರ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರೈಸ್ ಅನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಈ ಪರೀಕ್ಷೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಬಹುಮಾನವನ್ನ ಗೆಲ್ರಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಈ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಏನ್ ಮಾಡ್ರಿ ಅಂತಂದ್ರ ಈ ನಂಬರ್ಗೆ ಸಂಪರ್ಕಿಸ್ರಿ. ಹಾಗಾಗಿ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ಗಳು ಬಂದಾವ ಅಂತ ಹೇಳಿ ನಾವು ನೋಡೋಣ. ಹಾಗಾದ್ರೆ ಬನ್ರಿ, ಮೊದಲನೇ ಪ್ರಶ್ನೆ ಏನೈತ್ ನೋಡ್ರಿ, ಸ್ತಂಭಾಕೃತಿಯಲ್ಲಿನ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಶೃಂಗ ಅಂತಂದ್ರೆ ಏನು, 2 ಅಂಚುಗಳು ಸೇರಿರ್ತಕ್ಕಂತಹ ಒಂದು ಬಿಂದು ಇರ್ತದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿ ಶೃಂಗ ಅಂತ ಹೇಳಿ ಕರಿತೀವಿ. ಹಾಗಾದ್ರ ನಮಗ್ ಸ್ತಂಭಾಕೃತಿಯಲ್ಲಿನ ಶೃಂಗಗಳ ಸಂಖ್ಯೆ ಏನಾಗಿರ್ತದ ಅಂತಂದ್ರ ನಮ್ಗಿಲ್ಲಿ 0 ಆಗಿರ್ತದ. ಯಾಕಂತಂದ್ರ ಒಂದು ಸ್ತಂಭಾಕೃತಿಯಲ್ಲಿನ ಶೃಂಗ ಬಿಂದು ಏನಾಗಿರ್ತದ ಅಂತಂದ್ರ ಇಲ್ಲಿ ನಮ್ಗ 0 ಆಗಿರ್ತದ. ಹಾಗಾಗಿ ನೋಡ್ರಿ ಮುಂದಿನ ಪ್ರಶ್ನೆ ಏನು ಕೊಟ್ಟದಾರಂತ, ಒಂದು ನೋಟ್ ಪುಸ್ತಕದ ಬೆಲೆ 17 ಅಂತಹ 23 ನೋಟ್ ಪುಸ್ತಕಗಳ ಬೆಲೆಯು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಒಂದು ನೋಟ್ ಪುಸ್ತಕದ ಬೆಲೆಯನ್ನ ಕೊಟ್ಟಾರ ಹೌದಾ, ಒಂದು ನೋಟ್ ಪುಸ್ತಕದ ಬೆಲೆಯನ್ನ ಕೊಟ್ಟು ಬಹಳಷ್ಟು ವಸ್ತುಗಳ ಬೆಲೆಯನ್ನ ಕೇಳಿದ್ರು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಗುಣಾಕಾರ ಮಾಡ್ಬೇಕಾಗ್ತದ. ಹಾಗಾಗಿ ಇಲ್ಲಿ ಬಹಳಷ್ಟು ಪುಸ್ತಕಗಳ ಬೆಲೆಯನ್ನ ಕೊಟ್ಟು ಒಂದು ಪುಸ್ತಕದ ಬೆಲೆಯನ್ನ ಕೇಳಿದ್ರು ಅಂತಂದ್ರ ಏನ್ ಮಾಡ್ಬೇಕು, ನಾವು ಇಲ್ಲಿ ಭಾಗಾಕಾರ ಮಾಡ್ಬೇಕಾಗಿತ್ತು. ಹಾಗಾಗಿ ನಮಗ್ ಕೇಳಿರೋದ್ ಏನಂತಂದ್ರ ಒಂದು ನೋಟ್ ಪುಸ್ತಕದ ಬೆಲೆಯನ್ನ ಕೊಟ್ಟಾರ. ಹಾಗಾಗಿ 23 ನೋಟ್ ಪುಸ್ತಕದ ಬೆಲೆಯನ್ನ ಕೇಳ್ಯಾರ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಗುಣಾಕಾರವನ್ನ ಮಾಡ್ಬೇಕು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಇನ್ನು ನಮ್ಮ ಚಾನೆಲ್ ಅನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನಾವ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಏನ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ರೀತಿ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ಪ್ರತಿದಿನ ನಿಮಗೆ ಆದರ್ಶ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇರ್ತೀವಿ. 2019ರಿಂದ ಅಥವಾ 2018ರಿಂದ ಏನ್ ಮಾಡ್ತೀವಿ ಅಂತಂದ್ರ ನಾವು ಪ್ರತಿಯೊಂದು ವರ್ಷದಲ್ಲಿ ಕೇಳ್ತಕ್ಕಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇದೀವಿ. ಆಲ್ರೆಡಿ ಈಗ ಏನ್ ಮಾಡಿದೀವಿ ಅಂತಂದ್ರೆ 2020, 21, 22, 23 ಮತ್ತೆ 24 ಕೂಡ ನಾವು ಬಿಡಿಸ್ತಾ ಇದ್ದೀವಿ. ಇನ್ ಮುಂದೇನು ನಾವೇನ್ ಮಾಡ್ತೀವಿ ಅಂತಂದ್ರೆ 2015ರಿಂದ ಟೋಟಲ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಗಳನ್ನ ನಿಮಗ್ ಬಿಡಿಸ್ತೀವಿ. ಯಾವ ರೀತಿ ಪ್ರಶ್ನೆಗಳು ಬಂದಿರ್ತಾವ, ನಾವ್ ಯಾವ ರೀತಿ ಯಾವ ಚಾಪ್ಟರ್ಗೆ ನಾವ್ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು, ನಾವ್ ಯಾವ ರೀತಿ ನಾವು ಸ್ಟಡಿಯನ್ನ ಮಾಡ್ಬೇಕು ಅನ್ನೋದು ಇಯರ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮಗ್ ಗೊತ್ತಾಗ್ತದ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ಈ ಒಂದು ನಾನೇನ್ ಬಿಡಿಸ್ತಾ ಹೋಗ್ತಾ ಇದ್ದೀನಲ್ಲ ಅದನ್ನೇನ್ ಮಾಡ್ರಿ, ನೀವು ನೋಟ್ ಮಾಡ್ತಾ ಹೋಗಿ ಹೊಳ್ಳೊಳ್ಳಿ ಏನ್ ಮಾಡ್ರಿ ಅಂತಂದ್ರ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನೀವು ಆಲ್ರೆಡಿ ನೀವು ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳಿ ನನಗ್ ಭರವಸೆ ಅದ. ಹಾಗಾಗಿ ಇಲ್ಲಿ ನೋಡ್ರಿ, ಒಂದು ನೋಟ್ ಪುಸ್ತಕದ ಬೆಲೆ 17 ಆದ್ರೆ 23 ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕೀಗ 17 × 23 ಮಾಡ್ಬೇಕು. ಹಾಗಾದ್ರ ನೋಡ್ರಿ ಇಲ್ಲಿ 7 ಮೂರ್ಲೆ ಎಷ್ಟ್ರಿ 21. ಹಾಗಾದ್ರ 7 ಮೂರ್ಲೆ 21. ಸೊ ಇಲ್ಲಿ 3 1 3, ಇದೆರಡು 5 ಆಗ್ತದ. ನೆಕ್ಸ್ಟ್ ಒಂದ್ ಪ್ಲೇಸ್ ಅನ್ನ ನಾನ್ ಬಿಡ್ತೀನಿ. ನಿಮಗೆ 23 ಮಗ್ಗಿ ಬರ್ತಾ ಇದ್ರೆ
ಅಂತಂದ್ರೆ ಏನ್ ಮಾಡ್ರಿ, ಡೈರೆಕ್ಟ್ ಆಗಿ ಮಾಡ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ, ನೀವು ಒಂದೊಂದ ಸಂಖ್ಯೆಯನ್ನ ತಗೊಳ್ತಾ ಹೋಗ್ತಾ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಒಂದ್ ಪ್ಲೇಸ್ ಅನ್ನ ನಾನ್ ಬಿಡ್ತೀನಿ. ನೆಕ್ಸ್ಟ್ ಸಂಖ್ಯೆಯಿಂದ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 2 7 14, 2 7 ಎಷ್ಟ್ರಿ 14 ಆಗ್ತದ. 2 1 2, ಇದೊಂದು ಎಷ್ಟ್ ಆಗ್ತದ ರೀ 3 ಆಗ್ತದ. ನೆಕ್ಸ್ಟ್ ನೋಡ್ರಿ ಎಷ್ಟ್ ಬರ್ತದ ಅಂತ ಆನ್ಸರ್, 1 5 4 9, 3ಕ್ಕೆ 3. ಹಾಗಾದ್ರೆ ಎಷ್ಟ್ರಿ ನಮ್ಮ ಆನ್ಸರ್ 391 ಅಂತೇಳಿ ಆಗ್ತದ. ಹಾಗಾದ್ರೆ 23 ನೋಟ್ ಪುಸ್ತಕದ ಬೆಲೆ ಆಪ್ಷನ್ ಎ 391 ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಬರ್ರಿ ಮುಂದಿನ ಕ್ವಶನ್ ಏನೈತ್ ನೋಡ್ರಿ. ಒಂದು ಚೀಲದಲ್ಲಿ 45 ಕೆಜಿ ಸಕ್ಕರೆ ಇದೆ. ಒಂದು ಚೀಲದಲ್ಲಿ 45 ಕೆಜಿ ಸಕ್ಕರೆ ಇದೆ. ಇಂತಹ 58 ಚೀಲದಲ್ಲಿರುವ ಸಕ್ಕರೆಯ ಬೆಲೆ ಎಷ್ಟು ಅಥವಾ ಸಕ್ಕರೆಯ ಒಟ್ಟು ತೂಕ ಎಷ್ಟು ಅಂತೇಳಿ ಕೇಳಿದಾರ. ಒಟ್ಟು ತೂಕ ಎಷ್ಟು ಅಂತೇಳಿ ಕೇಳಿದಾರ. ಒಂದು ಚೀಲದೊಳಗೆ 45 ಕೆಜಿ ಸಕ್ಕರೆ ಐತಿ. ಅಂತ 58 ಚೀಲಗಳದಾವ. ಅಲ್ಲಿ ಏನ್ ಮಾಡ್ಯಾರ ಅಂದ್ರ ಒಟ್ಟು ಸಕ್ಕರೆಯ ತೂಕವನ್ನ ಕೇಳಿದಾರ. ನೀವು ವಿದ್ಯಾರ್ಥಿಗಳ ಇನ್ನೊಂದು ಕನ್ಫ್ಯೂಷನ್ ಮಾಡ್ಕೋತೀರಾ, ಒಟ್ಟು ಅಂತ ಕೇಳಿದಾಗ ಕೂಡ್ಸಾಕ್ ಟ್ರೈ ಮಾಡ್ತೀರಿ. ಹಾಗಾಗಿ ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರ ನಮಗ್ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಒಂದು ಚೀಲದಲ್ಲಿರುವ ಸಕ್ಕರೆಯನ್ನ ಕೊಟ್ಟಾರ. ಒಂದು ಚೀಲದ ಸಕ್ಕರೆಯನ್ನ ಕೊಟ್ಟಾರ. ನಾನು ಆಗ್ಲೇನೆ ಹೇಳಿದೀನಿ, ಒಂದ್ ಚೀಲದ ಸಕ್ಕರೆಯನ್ನ ಕೊಟ್ಟು ಇಲ್ಲಿ ಏನ್ ಮಾಡ್ಯಾರ 58 ಚೀಲದ ಕೇಳ್ಯಾರ ಅಂತಂದ್ರ ನಾವೇನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ ಇಲ್ಲಿ ಎಷ್ಟ್ ರೀ 58 ಚೀಲದ ಕಂಡು ಹಿಡ್ಕೋಬೇಕು. ಇನ್ನ ಎಷ್ಟು ಚೀಲದಾವ್ರಿ, ಒಂದ್ ಚೀಲ ಎಷ್ಟೈತಿ 45 ಕೆಜಿ ಐತಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ 5 8 ಎಷ್ಟು 40, 5 5 25 4, 25 4 29. ನೆಕ್ಸ್ಟ್ ಒಂದ್ ಪ್ಲೇಸ್ ಬಿಡ್ತೀನಿ ನಾನು, ಯಾಕಂತಂದ್ರ 45 ಮಗ್ಗಿ ಬಂದ್ರ ಡೈರೆಕ್ಟ್ ಆಗಿ ಮಾಡ್ರಿ. ಇಲ್ಲ ಅಂತಂದ್ರ ನೀವು ಒಂದೊಂದ್ ಸಂಖ್ಯೆಲೆ ಮಾಡ್ಕೊತಾ ಹೋಗ್ರಿ. ಹೌದಾ? 4 8 ಎಷ್ಟ್ರಿ ಅಥವಾ 8 4 8 4 ಬರ್ತದ. ಹೌದಾ? 8 1 8, 8 2 16, 8 3 24, 8 4 32 ಬರ್ತದ. 3 ಕೈಲ ಈ ಕಡೆ ಸೈಡ್ಗೆ ಇಟ್ಕೊಂಡಿದೀನಿ, ಇಲ್ಲಿ 2 ಬರ್ದೀನಿ. ಆಮೇಲೆ ನೋಡ್ರಿ 5 4 20, ಇದು 23. ಹೌದಾ? 23 ಬರ್ತದ. ಇಲ್ಲಿ ನೋಡ್ರಿ ಇನ್ನೇನ್ ಮಾಡ್ಬೇಕು, ಇದನ್ನ ಕೂಡಿಸ್ಬೇಕು. ಹೌದಾ? 0 9 2 11, ನೆಕ್ಸ್ಟ್ 2 3 5 ಇದೊಂದ 6, ನೆಕ್ಸ್ಟ್ 2 2610 ಕೆಜಿ ಏನೈತಂತಂದ್ರ ನಮ್ಗೆ ಟೋಟಲ್ ಆಗಿರ್ತಕ್ಕಂತಹ 58 ಚೀಲದಲ್ಲಿರ್ತಕ್ಕಂತಹ ಸಕ್ಕರೆ ಎಷ್ಟೈತಂತಂದ್ರ 2610 ಕೆಜಿ ಅದ. ಹಾಗಾಗಿ ನಮ್ಮ ಆಪ್ಷನ್ ಯಾವ್ದಾಗ್ತದ್ರಿ, ಆಪ್ಷನ್ ಡಿ ಇದಕ್ಕೆ ಏನಾಗ್ತದ ಸರಿಯಾದ ಉತ್ತರ ಆಗ್ತದ. ವಿದ್ಯಾರ್ಥಿಗಳು ಯಾರಿಗಾದ್ರೂ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಕಮೆಂಟ್ ಬಾಕ್ಸ್ ಗಳು ಓಪನ್ ಆಗಿರ್ತಾವ. ನೀವ್ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅದನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಒಂದು ರೈಲು 8 ಗಂಟೆಗಳಲ್ಲಿ 744 ಕಿಲೋಮೀಟರ್ ಕ್ರಮಿಸಿದರೆ ಅದು 1 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅದು 1 ಗಂಟೆ ಅಂತ ಹೇಳಿ ಕೇಳಿದಾರ. ಹೌದಾ? ಒಂದ್ ರೈಲು 8 ಗಂಟೆ ಕೊಟ್ಟಾರ ಅಂತಂದ್ರ ಬಹಳಷ್ಟು ವ್ಯಾಲ್ಯೂವನ್ನ ಇಲ್ಲಿ ಕೊಟ್ಟಾರ. ಅದ್ರದ್ದು 1 ಗಂಟೆ ಕೇಳ್ಯಾರ. ಹಾಗ ನಾವ್ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ 744 ಡಿವೈಡೆಡ್ ಬೈ 8 ಮಾಡಿದಾಗ ನಮಗ್ 1 ಗಂಟೆದ್ ಗೊತ್ತಾಗ್ತದ. ಹೌದಾ? 1 ಗಂಟೆ ಸರಾಸರಿ ವೇಗ ಗೊತ್ತಾಗ್ತದ. ಯಾಕಂತಂದ್ರ ನಮಗಿಲ್ಲಿ 8 ಗಂಟೆದ ಸರಾಸರಿ 744 ಕಿಲೋಮೀಟರ್ ಕೊಟ್ಟಾರ. ಹಾಗಾದ್ರ 1 ಗಂಟೆಯಲ್ಲಿ ಸರಾಸರಿ ಎಷ್ಟು ಕ್ರಮಿಸ್ತತಿ ಅಂತ ಕೇಳಿದಾರ. ನಾವ್ ಏನ್ ಮಾಡ್ಬೇಕು, ಇಲ್ಲಿ ಭಾಗಾಕಾರ ಮಾಡ್ಬೇಕು. 8 1 8, 9 72, 8 9 72 ಅಂತಂದ್ರ 74 ಒಳಗೆ 72 ತೆಗೆದ್ರೆ 2 ಉಳಿತು. 8 3 24. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ಬತ್ರಿ, 93 ಕಿಲೋಮೀಟರ್ ಅಂತ ಹೇಳಿ ಬಂತು. ಆಪ್ಷನ್ ಎ ಅನ್ನೋದು ಏನಂತಂದ್ರೆ ಇದಕ್ಕ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಿದಾರಂತಂದ್ರ 89,438 89,438 ಮೈನಸ್ 5 8 ಚೌಕ 4 9 ಈಕ್ವಲ್ ಟು ಎಷ್ಟಾಗ್ತತಿ ಅಂತ ಹೇಳ್ಕೊಟ್ಟಾರಂತಂದ್ರ ಇಲ್ಲಿ 30,689 ಆದರೆ ಕೊಟ್ಟಿರುವ ಚೌಕದಲ್ಲಿ ಬರಬೇಕಾದ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಇಂತ ಲೆಕ್ಕಗಳ ಬಂದಾಗ, ಇಲ್ಲಿ ಚೌಕಗಳಲ್ಲಿರ್ತಕ್ಕಂತ ಒಂದು ಸಂಖ್ಯೆಯನ್ನ ಬಿಟ್ಟಿದಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂತ ಆಪ್ಷನ್ ಗಳಲ್ಲಿ ಯಾವ್ದನ್ನ ಇಲ್ಲಿ ತುಂಬಿದಾಗ ಈ ಆನ್ಸರ್ ಬರ್ತೈತಿ ಅಂತ ಹೇಳಿ ನಾವ್ ನೋಡ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ 89,438 ಇಲ್ಲಿ ಮೈನಸ್ ಮಾಡ್ಬೇಕು. ಹೌದಾ? 58,000 ಒಂದ್ ಪ್ಲೇಸ್ ಅನ್ನ ಗ್ಯಾಪ್ ಬಿಟ್ಟಾರು. ನೆಕ್ಸ್ಟ್ 49 ಬರ್ದಾರ. ಹಾಗಾದ್ರೆ ನಮಗ್ ಒಂದೇ ಆಪ್ಷನ್ ಮೆಥಡ್ ಯೂಸ್ ಮಾಡ್ಕೊಳ್ಳೋಣ.
ಕೊನೆ ಆಪ್ಷನ್ ಯಾವ್ದೈತ್ರಿ 8 ಐತಿ. 8ನ್ನ ಇಲ್ಲಿ ಹಾಕಿ ನೋಡೋಣ ಕರೆಕ್ಟ್ ಆನ್ಸರ್ ಬರ್ತೈತಿ ನೋಡ್ರಿ. ಇಲ್ಲಿ 8ರಾಗ 9 ಕಳ್ಯಾಕ್ ಬರಂಗಿಲ್ಲ. 18ರಲ್ಲಿ 9 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 3 4 ಕಳ್ಯಾಕ್ ಬರಂಗಿಲ್ಲ. 5 ಕಳ್ಯಾಕ್ ಬರಂಗಿಲ್ಲ. 13 ಎಷ್ಟು ಕಳಿಬೇಕ್ರಿ ಈಗ ನಾವು 5 ಕಳಿಬೇಕು. ಹಾಗಾದ್ರೆ ಎಷ್ಟು ಬರ್ತೈತ್ರಿ ನಮ್ಗೆ ಇಲ್ಲಿ 8 ಬರ್ತದ. ನೆಕ್ಸ್ಟ್ ಇಲ್ಲಿ 14 9 ಕಳೆದ್ರ 5 ಉಳಿತದ. ನಮಗ್ ಕೊಟ್ಟಿರೋದೇನ್ ಇಲ್ಲಿ 6 ಉಳಿಬೇಕು. ಹೌದು, 5 ಉಳಿತದ, ಇಲ್ಲಿ 6 ಉಳಿಬೇಕು. ಹಾಗಾದ್ರೆ ಇದೇನಾಗ್ತದ ಅಂತಂದ್ರ ಆಪ್ಷನ್ ನಮಗ ರಾಂಗ್ ಆಗ್ತದ. ಇಲ್ಲಿಗೆ ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ 89,438 58,000 ಇಲ್ಲಿ ನಾವು 8 ಇಟ್ಕೊಂಡಿದ್ವಿ. ಈಗ ಏನ್ ಮಾಡೋಣ ಅಂತಂದ್ರ 7 ಇಟ್ಕೊಂಡ್ ನೋಡೋಣ. 7 ಇಟ್ಕೊಂಡ್ ನೋಡಿದಾಗ ಎಷ್ಟ್ ಆಗ್ತದ ನೋಡ್ರಿ. ಇಲ್ಲಿ 18 9 ಕಳೆದ್ರ 9. ಆಮೇಲೆ 13 4 1 5 ಕಳೆದ್ರೆ ಎಷ್ಟು ಉಳಿತದ ರೀ 8 ಉಳಿತದ. ನೆಕ್ಸ್ಟ್ ಇಲ್ಲಿ 4 8 ಕಳೆಯಕ್ ಬರಂಗಿಲ್ಲ. ಹಾಗಾಗಿ 14 8 ಕಳೆದ್ರೆ ಎಷ್ಟು ಉಳಿತದ ರೀ 6 ಉಳಿತದ. ನೆಕ್ಸ್ಟ್ 9ರಾಗ 9 ಕಳೆದ್ರೆ 0 ಉಳಿತದ. ನೆಕ್ಸ್ಟ್ ಏನ್ ಮಾಡ್ರಿ 8ರಾಗ 5 ಕಳೆದ್ರ ಎಷ್ಟು ಉಳಿತದ ರೀ 3 ಉಳಿತದ. 30,689 ಕರೆಕ್ಟ್ ಆನ್ಸರ್ ಬಂತ. ಇಲ್ಲಿ ಯಾವ ಸಂಖ್ಯೆಯನ್ನ ಇಟ್ಟಿದೆ ನಾನು 7 ಅನ್ನೋದನ್ನ ಇಟ್ಟಿದೆ. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ಇಂತಹ ಪ್ರಶ್ನೆಗಳು ಬಂದಾಗ ನೀವೇನ್ ಮಾಡ್ಬೇಕು ಈ ರೀತಿ ಮಾಡಿ ನೋಡ್ತಾ ಆಪ್ಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ ಮುಂದಿನ ಪ್ರಶ್ನೆನ ನೋಡ್ರಿ. ಆಕಾಶನ ಬಳಿ 84.75 ಹಣವಿದೆ ಅಂತಂದ್ರೆ 84 ರೂಪಾಯಿ 75 ಪೈಸೆ ಏನೈತಿ ಅಂತಂದ್ರ ಹಣ ಐತಿ. ಈ ಹಣದಲ್ಲಿ 18 ರೂಪಾಯಿ 8 ಪೈಸೆ ಕೊಟ್ಟು ಪೆನ್ನನ್ನ ಕೊಂಡರೆ ಅಂತಂದ್ರ ಪೆನ್ನನ್ನ ಕೊಂಡ್ಕೊಳಕ್ ಅವನ ಹತ್ರ ಒಟ್ಟು ಹಣ ಐತಿ. ಅದ್ರೊಳಗಿನ ಸ್ವಲ್ಪ ಹಣ ಏನ್ ಮಾಡಕ್ ಕೊಟ್ಟು ಏನ್ ಮಾಡ್ಯಾನ ಅಂತಂದ್ರ ಪೆನ್ನನ್ನ ಕೊಂಡ್ಕೊಂಡಾನ. ಹಾಗಾದರೆ ಅವನ ಬಳಿ ಉಳಿಯುವ ಅಂತ ಕೇಳ್ಯಾರ ಅಂತಂದ್ರೆ ಏನ್ ಮಾಡ್ಬೇಕು ನಾವು ಮೈನಸ್ ಅನ್ನ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ 84.75 ನೆಕ್ಸ್ಟ್ 18 ರೂಪಾಯಿ 8 ಪೈಸೆಯನ್ನ ಕೊಟ್ಟು ಏನ್ ಮಾಡೋಣ ಪೆನ್ನನ್ನ ತಗೊಂಡಾನ. ನಾವ್ ಏನ್ ಮಾಡ್ಬೇಕು ಉಳಿಯುವ ಅಂತ ಕೇಳಿದಾರ ಮೈನಸ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ ಇಲ್ಲಿ 5ರೊಳಗೆ ನಮಗೆ 8 ಕಳ್ಯಾಕ್ ಬರಂಗಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ 15ರಲ್ಲಿ 8 ಕಳಿತೀನಿ. ಎಷ್ಟು ಉಳಿತು 7 ಉಳಿತು. ನೆಕ್ಸ್ಟ್ 7ರಾಗ 1 ಕಳೆದ್ರ 6 ಉಳಿತು. ಪಾಯಿಂಟ್ ಅದ ಇಲ್ಲಿ ಪಾಯಿಂಟ್ ಕೊಡ್ತೀನಿ. ಇಷ್ಟಲ್ಲಿ ನಿಮ್ಗೆ ಆನ್ಸರ್ ಗೊತ್ತಾಗಿರ್ತದ. ಯಾಕಂತಂದ್ರ ಪಾಯಿಂಟ್ ಆದ ಮೇಲೆ 6 ಮತ್ತು 7 ಎಲ್ಲಿ ಬಂದತಂತಂದ್ರ ಆಪ್ಷನ್ ಸಿ ಒಳಗ್ ಮಾತ್ರ ಬಂದದ. ಹಾಗಾಗಿ ನಮ್ಗೆ ಏನಾಗ್ತದ ಅಂತಂದ್ರ ಆಪ್ಷನ್ ಸಿ ಅನ್ನೋದು ಮಾತ್ರ ಏನಾಗ್ತತಿ ಇಲ್ಲಿ ಕರೆಕ್ಟ್ ಆಗಿ ನಮಗ್ ಬರ್ತದ. ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. 14ರೊಳಗೆ 8 ಕಳೆದ್ರ 6 ಉಳಿತದ. 8ರೊಳಗೆ 2 ಕಳೆದ್ರನು 6 ಉಳಿತದ. ಹಾಗಾಗಿ 66.67 ಅನ್ನೋದು ಏನ್ ಬರ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 65 ಮತ್ತು 21ರ ಅಂದಾಜು ವ್ಯತ್ಯಾಸ ಅಂತ ಕೇಳಿದಾರ. ಅಂದಾಜು ಬೆಲೆ ಅಂತ ಕೇಳ್ತಾರ ಅಥವಾ ಅಂದಾಜು ವ್ಯತ್ಯಾಸ ಅಂತ ಕೇಳ್ತಾರ. ಅಂದಾಜು ಮೊತ್ತ ಅಂತ ಹೇಳಿ ಕೇಳ್ತಾರ. ಹೌದಾ, ಅಥವಾ ಗುಣಲಬ್ಧ ಅಂತ ಕೇಳ್ತಾರ. ನಮಗ್ ವ್ಯತ್ಯಾಸ ಕೇಳಿದಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಒಟ್ಟು ಮೊತ್ತ ಅಂತ ಕೇಳಿದಾಗ ಏನ್ ಮಾಡ್ಬೇಕು ನಾವು ಪ್ಲಸ್ ಮಾಡ್ಬೇಕು. ಗುಣಲಬ್ಧ ಅಂತ ಕೇಳಿದಾಗ ಗುಣಾಕಾರ ಮಾಡ್ಬೇಕು. ಭಾಗಲಬ್ಧ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಭಾಗಾಕಾರವನ್ನ ಮಾಡ್ಬೇಕಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ನಮಗ್ ಕೊಟ್ಟಿರೋದು ಏನು 65 ವ್ಯತ್ಯಾಸ ಅಂತ ಕೇಳಿದಾಗ ಮೈನಸ್ ಮಾಡ್ಬೇಕು. 21ನ್ನ ಮೈನಸ್ ಮಾಡಿದಾಗ ಎಷ್ಟು ಉಳಿದೈತಿ ನೋಡಿ ಅದನ್ನ ಏನ್ ಮಾಡ್ಬೇಕು ನಾವು ಅಂದಾಜು ಮಾಡ್ಬೇಕು. 5ರಲ್ಲಿ 1 ಕಳೆದ್ರೆ 4 ಉಳಿತು. 6ರಲ್ಲಿ 2 ಕಳೆದ್ರೆ 4 ಉಳಿತು. 44ನ್ನ ಒಂದು ಅಂದಾಜು ಮೊತ್ತ ನಾವು ಮಾಡಿದಾಗ ಇಲ್ಲಿ 45ಕ್ಕಿಂತ ಈ ಸಂಖ್ಯೆಗೆ ನಾವು ಅಂದಾಜು ಮಾಡ್ಬೇಕು. ಇಲ್ಲಿ 4ರ ಮುಂದ 5ಕ್ಕಿಂತ ಜಾಸ್ತಿ ಇತ್ತು ಅಥವಾ 5 ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ಹಿಂದಿನ ಸಂಖ್ಯೆನ ಇಲ್ಲಿ 50 ಕನ್ವರ್ಟ್ ಮಾಡ್ತಿದ್ವಿ. ಇಲ್ಲಿ 5ಕ್ಕಿಂತ ಏನೈತಿ ಸಂಖ್ಯೆ 4 ಅನ್ನೋದು ಕಮ್ಮಿ ಐತಿ. ಹೌದಾ, ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಮತ್ತೆ ನಾವೇನ್ ಮಾಡ್ತೀವಿ 40ಕ್ಕೆ ಕನ್ವರ್ಟ್ ಮಾಡ್ತೀವಿ. ಹಾಗಾದ್ರೆ ಆಪ್ಷನ್ ಎ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗೆ ನೋಡ್ರಿ, ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯವು ವಾರ್ಷಿಕ ಅಂತಂದ್ರೆ ಏನ್ರಿ ವಾರ್ಷಿಕ ಅಂತಂದ್ರ ಗೊತ್ತಿರಂಗಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತಿಳಿಯಂಗಿಲ್ರಿ. ನನಗ್ ತಿಳಿದಿಲ್ರಿ ಕ್ವಶನ್ ಬಿಟ್ಟು ಬಂದೀನಿ ಅಂತ ಹೇಳ್ತಿರ್ತಾರ. ವಾರ್ಷಿಕ ಅಂತಂದ್ರೆ ಏನ್ರಿ ಒಂದು ವರ್ಷ ಅಂದಂಗ. ಹೌದಾ, ವಾರ್ಷಿಕ ಅಂತಂದ್ರೆ ಏನ್ರಿ ಒಂದು ವರ್ಷ ಅಂದಂಗ. ಆದಾಯವು ಒಂದು ವರ್ಷದ ಆದಾಯ ಒಬ್ಬ ವ್ಯಕ್ತಿಯ ಏನಂತಂದ್ರ ಒಂದು ವರ್ಷದ ಆದಾಯ ಎಷ್ಟೈತ್ರಿ ಇಲ್ಲಿ 96,120 ರೂಪಾಯಿ ಐತಿ. ಆದ್ರ ಅವನ ಒಂದು ತಿಂಗಳ ಆದಾಯ ಕೇಳ್ಯಾರ. ಒಂದು ತಿಂಗಳ ಆದಾಯ ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು
ಒಂದ್ ವರ್ಷದ ಕೊಟ್ಟು ಒಂದ್ ತಿಂಗಳದ ಕೇಳ್ಯಾರ ಅಂತಂದ್ರ ಬಹಳಷ್ಟ್ರದ್ ಕೊಟ್ಟು ಬಹಳಷ್ಟು ತಿಂಗಳುಗಳು ಎಷ್ಟಿರ್ತಾವ್ರಿ ಒಂದ್ ವರ್ಷಕ್ಕೆ ತಿಂಗಳುಗಳು 12 ತಿಂಗಳುಗಳು ಇರ್ತಾವ ಹೌದಾ 12 ತಿಂಗಳದ ಕೊಟ್ಟು ಒಂದ್ ತಿಂಗಳದ ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು ಇಲ್ಲಿ ಭಾಗಾಕಾರ ಮಾಡ್ಬೇಕು ಹಾಗಾದ್ರ ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕಂತ ಹೇಳಿ ಡಿವೈಡೆಡ್ ಬೈ ಎಷ್ಟರಲ್ಲೇ ಮಾಡ್ಬೇಕ್ರಿ 12ರಲ್ಲೇ ಮಾಡ್ಬೇಕು ಯಾಕಂತಂದ್ರ ಒಂದ್ ವರ್ಷದಲ್ಲಿ ನಮ್ಗೆ ಇರ್ತಕ್ಕಂತ ತಿಂಗಳುಗಳು ಎಷ್ಟಂತಂದ್ರ 12 ಇರ್ತಾವ ಹಾಗಾಗಿ ನೋಡ್ರಿ ಇಲ್ಲಿ 12 ಒಂದ್ಲೆ 12 ಎಂಟ್ಲೆ 96 ಹೌದಾ 12 ಎಂಟ್ಲೆ 96 ಆದ್ರ ಇಲ್ಲಿ ಮತ್ತೆ ನಮಗ್ 12ರಲ್ಲೇ ಭಾಗ ಹೋಗ್ತದ ಮುಂದಿನ ಸಂಖ್ಯೆ ಆದ್ರೆ ಏನೈತಿ ಅಂತಂದ್ರ 12ಕ್ಕಿಂತ ಒಂದ್ ಸಂಖ್ಯೆಯನ್ನ ತಗೋಬೇಕು ಅಂತಂದ್ರ 12ಕ್ಕಿಂತ ಇದು ಕಮ್ಮಿ ಐತಿ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರ ಇಲ್ಲೊಂದ್ 0ಯನ್ನ ಇಟ್ಟು ಈ ಎರಡು ಸಂಖ್ಯೆಯನ್ನ ಒಮ್ಮೆಲೆ ಏನ್ ಮಾಡ್ತೀನಿ ಅಂತಂದ್ರ ಭಾಗ ಹೋಗಿಸ್ತೀನಿ ಇಲ್ಲಿ ನೋಡ್ರಿ 12 ಒಂದ್ಲೆ 12 ಈ 0 ಕ್ಯಾನ್ಸಲ್ ಆಗಿ ಇಲ್ಲಿ ಇಡ್ತೀನಿ 8010 ಅಂತ ಆನ್ಸರ್ ಬರ್ತದ ಆಪ್ಷನ್ ಸಿ ಅನ್ನೋದು ಇದಕ್ಕ ಅಂತ ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ ವಿದ್ಯಾರ್ಥಿಗಳೇ ಈ ಮೆಥಡ್ ಕಟ್ ಆಫ್ ಮಾಡೋ ಮೆಥಡ್ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ 96,120 ಡಿವೈಡೆಡ್ ಬೈ ಎಷ್ಟ್ರಿ 12 ಮಾಡ್ರಿ 12 ಎಂಟ್ಲೆ 96 ಹೌದಾ ಹಾಗಾದ್ರೆ ಇಲ್ಲಿ ಏನ್ ಉಳಿತದ ರೀ ನಮಗ್ 0 ಉಳಿತದ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಈ ಒಂದನ್ನ ಇಲ್ಲಿ ಕೆಳಗೆ ಇಳಿಸ್ಕೊತೀವಿ ಹೌದಾ ಇಲ್ಲಿ 12ರಲ್ಲೇ ಒಂದನ್ನ ಭಾಗ ಹೋಗ್ಸಕ್ ಬರಂಗಿಲ್ಲ ಇಲ್ಲಿ 0 ಕೊಟ್ಟು ಈ ಎರಡನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕೆಳಗೆ ಇಳಿಸ್ಕೊತೀವಿ ಹೌದಾ ನೆಕ್ಸ್ಟ್ ಇಲ್ಲಿ ಒಂದನ್ನ ಕೊಟ್ಟು 12 ಒಂದ್ಲೆ 12 ಹೌದಾ 0 ಉಳಿತದ ಇನ್ನೊಂದು 0 ಇಲ್ಲದ 12 0ಲೆ 0 ಆಗ್ತದ ಹೌದಾ 12 0ಲೆ 0 ಆಗ್ತದ 810 ಏನ್ ಬರ್ತದ ಅಂತಂದ್ರ ನಿಮಗ್ ಸರಿಯಾದ ಉತ್ತರ ಬರ್ತದ ನಿಮಗ್ ಇದನ್ನ ಮಾಡಾಕ್ ಬರ್ತಿತ್ತು ಅಂತಂದ್ರ ಈ ಮೆಥಡ್ ಮಾಡ್ರಿ ಇದನ್ನ ಮಾಡಾಕ್ ಬರ್ತಿತ್ತು ಅಂತಂದ್ರ ಈ ಮೆಥಡ್ ಮಾಡ್ರಿ ಎರಡು ಆನ್ಸರ್ ಏನಾಗ್ತದ ಅಂತಂದ್ರ ಇಲ್ಲಿ ಸರಿಯಾಗಿ ಬರ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೊಟ್ಟಿರುವ ತ್ರಿಭುಜಗಳನ್ನು ವೀಕ್ಷಿಸಿ ಮತ್ತು ಖಾಲಿ ಜಾಗವನ್ನು ತುಂಬಲು ಸೂಕ್ತವಾದ ಸಂಖ್ಯಾ ನಮೂನೆಯ ತ್ರಿಭುಜವನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದಾರ ಇಲ್ಲಿ ವಿದ್ಯಾರ್ಥಿಗಳೇ ಗಮನಿಸಬೇಕು ಏನ್ ಕೊಟ್ಟಾರ ಅಂತಂದ್ರ ಇಲ್ಲಿ ನೋಡ್ರಿ 8 6 ಸೇರಿಸಿದ್ರೆ ಎಷ್ಟಾಗ್ತದ 14 ಆಗ್ತದ 14ರೊಳಗ್ -4 ಮಾಡ್ರೆ 10 ಆಗ್ತದ ಹೌದಾ ಇದ ರೀತಿ ನೀವು ಮಾಡ್ಕೊಟ್ಟು ಹೋದ್ರೆ ಇಲ್ಲಿ ಎಲ್ಲಾ ಆನ್ಸರ್ ಕರೆಕ್ಟ್ ಬರ್ತೈತಿ ಆದ್ರ ಇದು ಆನ್ಸರ್ ತಪ್ಪೈತಿ ಯಾಕಂತಂದ್ರ ಇಲ್ಲಿ ನೋಡ್ರಿ ನಿಮಗ್ ಬಹಳಷ್ಟು ಈಜಿಯಾಗಿ ಕಂಡು ಹಿಡ್ಕೋಬೇಕಂದ್ರ ಇಲ್ಲಿ ಈ ತ್ರಿಭುಜದೊಳಗ ಈ ಮೂಲಿಗೆ ಏನ್ ಕೊಟ್ಟಾರ ಅಂತಂದ್ರ 8 ಕೊಟ್ಟಾರ ಇಲ್ಲಿ 9 ಕೊಟ್ಟಾರ ಇಲ್ಲಿ ಬರೋದ್ ಏನ್ ಬರ್ಬೇಕಂದ್ರ ನಮಗ್ 10 ಬರ್ಬೇಕು ಹೌದಾ ಇಲ್ಲಿ ಬರೋದ್ ಏನ್ ಬರ್ಬೇಕು 10 ಬರ್ಬೇಕು ಇಲ್ಲಿ 9 ಕೊಟ್ಟಾರ ನೆಕ್ಸ್ಟ್ ಇಲ್ಲಿ 8 ಕೊಟ್ಟಾರ ಇಲ್ಲಿ ಏನ್ ಬರ್ಬೇಕಂದ್ರ ಇಲ್ಲಿ 10 ಬರ್ಬೇಕು ಹಾಗಾದ್ರ ಇಲ್ಲಿ ನೋಡ್ರಿ ಒಂದ್ ತ್ರಿಭುಜವನ್ನ ತೆಗ್ಯಾನ ಇಲ್ಲಿ 10 ಬರ್ಬೇಕು ಇಲ್ಲಿ 11 ಅದ ಹೌದಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ಇಲ್ಲಿ 6 ಕೊಟ್ಟಾರ ಇಲ್ಲಿ 7 ಕೊಟ್ಟಾರ ಇಲ್ಲಿ ಏನ್ ಬರ್ಬೇಕು ನಮ್ಗ 8 ಬರ್ಬೇಕು ಇಲ್ಲಿ ಎಷ್ಟ್ ಕೊಟ್ಟಾರಿ 9 ಅವ್ರ ಕೊಟ್ಟಾರ ನೆಕ್ಸ್ಟ್ ನೋಡ್ರಿ ಇಲ್ಲಿ 4 ಕೊಟ್ಟಾರ 5 ಕೊಟ್ಟಾರ ಇಲ್ಲಿ ಎಷ್ಟ್ ಬರ್ಬೇಕು ನಮಗ 6 ಬರ್ಬೇಕು ಇಲ್ಲಿ 7 ಅನ್ನೋದು ಏನ್ ಮಾಡ್ಯಾರ ಅಂತಂದ್ರ ಅವ್ರ ಕೊಟ್ಟಾರು ಹಾಗಾಗಿ 10 8 6 ಎಷ್ಟ್ ಬರ್ತದ ಇಲ್ಲಿ ನೋಡ್ರಿ 10 ಕೊಟ್ಟಾರ 11 ಕೊಟ್ಟಾರ ಇಲ್ಲಿ 12 ಬರಿಬೇಕು ಇಲ್ಲಿ 13 ಅದ ಹೌದಾ ಇಲ್ಲಿ ಈ ಒಂದು ಆಪ್ಷನ್ ಯಾವ ಆಪ್ಷನ್ ಒಳಗ ಐತಿ ನೋಡ್ರಿ 10 ಇಲ್ಲಿ ನೋಡ್ರಿ ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಇಲ್ಲಿ ಸರಿಯಾದ ಉತ್ತರ ಆಗ್ತದ ಇಂತಹ ಕೆಲವೊಂದಿಷ್ಟು ಏನ್ ಮಾಡಿರ್ತಾವ ಅಂತಂದ್ರ ಚಿತ್ರಗಳ ಮೇಲೆ ನಿಮಗ್ ಕ್ವಶನ್ ಬಂದಿರ್ತಾವ ಸಂಖ್ಯಾ ಸರಣಿಯನ್ನ ಇರ್ತತಿ ಅಥವಾ ಚಿತ್ರ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಕೇಳ್ತಾರ ಹಾಗಾಗಿ ನೀವೇನ್ ಮಾಡ್ಬೇಕು ಒಂದ್ ಸ್ವಲ್ಪ ವಿಚಾರ ಮಾಡಿ ಏನ್ ಮಾಡ್ಬೇಕಂತಂದ್ರ ತುಂಬಬೇಕು ಅಲ್ಲಿ ಅದು ಕೂಡ ಆನ್ಸರ್ ಇತ್ತು ಹಾಗಾಗಿ ಇದು ಕೂಡ ಆನ್ಸರ್ ಇತ್ತು ಇದೇನಾಗ್ತದ ಅಂತಂದ್ರ ಅಲ್ಲಿ ವ್ಯತ್ಯಾಸವನ್ನ ಈಸಿಯಾಗಿ ನೀವು ಕಂಡು ಹಿಡ್ಕೋತ ಹೋದ್ರ ಏನಾಗ್ತದ ನಿಮಗ್ ಗೊತ್ತಾಗ್ತದ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ 6 14 ಚೌಕ ಕೊಟ್ಟಾರ ಆಮೇಲೆ 36 ಕೊಟ್ಟಾರ 50 ಕೊಟ್ಟಾರ ಈ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸಲು ಚೌಕದಲ್ಲಿ ಬರಬೇಕಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನೋಡ್ರಿ 6 14 ಇಲ್ಲೊಂದು ಪ್ಲೇಸ್ ಅನ್ನ ಬಿಟ್ಟಿದಾರ ನೆಕ್ಸ್ಟ್ 36 50 ಅಂತ ಹೇಳಿ ಕೊಟ್ಟಾರ ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ ಇದಕ್ಕ ವ್ಯತ್ಯಾಸ ಎಷ್ಟೈತಿ 6 14 ಮತ್ತು 6ರ ನಡುಬರ್ಕ್ ವ್ಯತ್ಯಾಸ ಎಷ್ಟೈತಿ ಅಂತಂದ್ರ 6ರಲ್ಲಿ 14 ಕಳೆದಾಗ ನಮ್ಗೆ ಎಷ್ಟು ಉಳಿತದ್ರಿ 8 ಉಳಿತದ ನೆಕ್ಸ್ಟ್ ಇದಕ್ಕ ವ್ಯತ್ಯಾಸ ಮಾಡ್ಕೋಬೇಕು ಆಮೇಲೆ ಇದಕ್ಕ ವ್ಯತ್ಯಾಸ ಮಾಡ್ಕೋಬೇಕು ಇದಕ್ಕ ವ್ಯತ್ಯಾಸ ಮಾಡ್ಕೋಬೇಕು ನಾವು ಇದು ನಮಗ್ ಗೊತ್ತಿಲ್ಲ ಹೌದಾ ಇದು ನಮಗ್ ಗೊತ್ತಿಲ್ಲ ಇದನ್ನು ನಮಗ್ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ 50ಕ್ಕ ಮತ್ತು 36ಕ್ಕ ಎಷ್ಟು ವ್ಯತ್ಯಾಸ ಐತಿ ಅಂತಂದ್ರ 14 ವ್ಯತ್ಯಾಸ ಐತಿ ಇಲ್ಲಿ ಏನ್ ಆಗ್ಯದ ಅಂತಂದ್ರ ಎರಡೆರಡು ಹೆಚ್ಚಾಗ್ಕೋತ ಹೋಗದ ಇಲ್ಲಿ ನೋಡ್ರಿ 14 ಮತ್ತು 6ರ ನಡುಬರ್ಕ್ ಎಷ್ಟು ವ್ಯತ್ಯಾಸ ಐತ್ರಿ 8 ಐತಿ
ಇನ್ನ 14 ಮತ್ತು ಇಲ್ಲಿ ಚೌಕದ ನಡ್ಬರ್ಕ್ ನಾವ್ ಏನ್ ಮಾಡ್ಬೇಕು ಅಂತಂದ್ರ 10 ವ್ಯತ್ಯಾಸ ಆಗುವಂಗ ಇಟ್ಕೋಬೇಕು. ಹಾಗಾದ್ರೆ ಏನ್ ಬರ್ತದ ಅಂತಂದ್ರ ಇಲ್ಲಿ 24 ಬರ್ತದ. ಇಲ್ಲಿ 10 ವ್ಯತ್ಯಾಸ ಮಾಡ್ಬೇಕು. ನೆಕ್ಸ್ಟ್ 24 ಮತ್ತು 36ರ ನಡ್ಬರ್ಕ್ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ 12 ವ್ಯತ್ಯಾಸ ಮಾಡ್ಬೇಕು. ಹಾಗಾಗಿ ಏನ್ ಬರ್ತದ ಅಂತಂದ್ರೆ ಇಲ್ಲಿ 24 ಅನ್ನೋದು ನಮಗ್ ಸರಿಯಾದ ಉತ್ತರ ಬರ್ತದ. ಇಲ್ಲಿ ನೋಡ್ರಿ ಇದಕ್ಕೂ ಎರಡು ವ್ಯತ್ಯಾಸ ಐತಿ, ಇಲ್ಲಿ 2 ಐತಿ, ಇಲ್ಲೂ 2 ಐತಿ. ಹೌದಾ? ತಿಳಿತಾ? ಸರಣಿಯನ್ನ ನಾವು ಯಾವ ರೀತಿ ಪೂರ್ಣಗೊಳಿಸಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು. ಹಾಗಾಗಿ ಇಲ್ಲಿ ನೋಡ್ರಿ ಈ ಚೌಕದಲ್ಲಿ ಬರ್ತಕ್ಕಂತಹ ಸಂಖ್ಯೆ ಯಾವುದು? ಆಪ್ಷನ್ ಬಿ 24 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನ ಪ್ರತಿನಿಧಿಸುವ ಭಿನ್ನರಾಶಿ ಯಾವ್ದಂತ ಕೇಳ್ತಾರ. ಭಿನ್ನರಾಶಿ ಅನ್ನೋ ಚಾಪ್ಟರ್ ಏನಂತಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದ. ಯಾಕೆ ಅಂತಂದ್ರೆ ಭಿನ್ನರಾಶಿ ಚಿತ್ರವನ್ನ ಕೊಟ್ಟು ಕೇಳ್ಬೋದು, ಅಥವಾ ನಿಮಗ್ ಭಿನ್ನರಾಶಿಯಲ್ಲಿ ಛೇದ ಯಾವ್ದು, ಅಂಶ ಯಾವ್ದು ಅಂತ ಕೇಳ್ಬೋದು, ಅಥವಾ ನಿಮಗ್ ಭಿನ್ನರಾಶಿಯನ್ನ ಕೊಟ್ಟು ಇದರ ಸಮಾನ ಭಿನ್ನರಾಶಿ ಯಾವ್ದು ಅಂತ ಕೇಳ್ಬೋದು. ಇಲ್ಲ ಅಥವಾ ಈ ಭಿನ್ನರಾಶಿಯಲ್ಲಿ ಯಾವ ಭಿನ್ನರಾಶಿ ಚಿಕ್ಕದು, ಯಾವ ಭಿನ್ನರಾಶಿ ದೊಡ್ಡದು ಅಂತ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಮಗ್ ಕೊಟ್ಟಿರೋ ಪ್ರಶ್ನೆ 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನೈತಿ ಅಂತ ಹೇಳಿ ನೋಡ್ರಿ. ಚಿತ್ರವನ್ನ ಕೊಟ್ಟಾರ, ಈ ಭಿನ್ನರಾಶಿಯನ್ನ ಸೂಚಿಸುವ ಒಂದು ಅಲ್ಲಿ ಆಪ್ಷನ್ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನೋಡ್ರಿ ಇಲ್ಲಿ ನಮಗ್ ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕಂತ ಹೇಳಿ ನಾನು ಕೆಳಗಡೆ ಬರಿಬೇಕಂತ ಹೇಳಿ. ಒಟ್ಟು ಭಾಗಗಳು ಏನ್ ಮಾಡ್ರಿ, ಇಲ್ಲಿ ಕೆಳಗಡೆ ಏನ್ ಮಾಡ್ರಿ, ಒಟ್ಟು ಭಾಗಗಳನ್ನ ಬರಿಬೇಕು. ಮೇಲ್ಗಡೆ ಏನ್ ಬರಿಬೇಕ್ರಿ, ಬಣ್ಣ ಹಚ್ಚಿದ ಭಾಗಗಳನ್ನ ಬರಿಬೇಕು. ಹೌದಾ? ಬಣ್ಣ ಹಚ್ಚಿದ ಭಾಗಗಳನ್ನ ಮೇಲ್ಗಡೆ ಬರಿಬೇಕು. ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು, ಕೆಳಗಡೆ ಬರಿಬೇಕು. 1 2 3 4. ಹೌದಾ? ಇಲ್ಲಿ 1 2 3 4 5 6 7 8 9 10 11 12 13 14 15 ಮತ್ತೆ 16. ಹೌದಾ? ಟೋಟಲ್ ಎಷ್ಟು ಭಾಗಗಳದಾವ್ರಿ ಇಲ್ಲಿ? 16 ಭಾಗಗಳದಾವ. ಎಷ್ಟದಾವ್ರಿ? 16 ಭಾಗಗಳದಾವ. ಹಾಗಾದ್ರೆ ಬಣ್ಣ ಹಚ್ಚಿದ ಭಾಗಗಳು ನೋಡ್ರಿ, ಇದು 1, ಇದು 2, 3, 4, 5, 6, 7. ಎಷ್ಟದಾವ್ರಿ? 7 ಭಾಗಗಳನ್ನ ಬಣ್ಣ ಹಚ್ಚಾರ. ಹಾಗಾದ್ರ ನಮಗೆ ಇಲ್ಲಿ ಯಾವ್ದು ಆಪ್ಷನ್ ಆಗ್ತದ ನೋಡ್ರಿ? 16 7 ಆಗಂಗಿಲ್ಲ. ಯಾಕಂತಂದ್ರ ಇಲ್ಲಿ 16 ಮ್ಯಾಲ ಬರ್ತದ, 7 ಕೆಳಗ್ ಬರ್ತದ. ಇದು ಏನಾಗ್ತದ ಇಲ್ಲಿ? ರಾಂಗ್ ಆಗ್ತದ. ಹಾಗಾಗಿ 16 ಕೆಳಗ್ ಬರ್ಬೇಕು, 7 ಮ್ಯಾಲ ಬರ್ಬೇಕು ಅಂತಂದ್ರ ಆಪ್ಷನ್ ಬಿ ಏನಾಗ್ತದ ಅಂತಂದ್ರ ನಮಗ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೊಟ್ಟಿರುವ ವೃತ್ತದಲ್ಲಿನ ತ್ರಿಜ್ಯ ಯಾವುದು ಅಂತ ಹೇಳಿ ಕೇಳಿದಾರ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಒಂದು ವೃತ್ತ ಕೊಟ್ಟು ಜಾಗಳನ್ನ ಎಳೆದು ಇವು ಏನ್ ಮಾಡ್ಯಾರ, ವ್ಯಾಸಗಳನ್ನ ಎಳೆದು ಏನ್ ಮಾಡ್ಯಾರ, ಇಲ್ಲಿ ನಿಮಗ ಗದ್ದಲ ಇಡ್ಸ್ಯಾರ. ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಈ ಸರಳ ರೇಖೆಗಳು ಬಂದಾವ, ಇವುಗಳನ್ನು ಕೂಡ ನೀವ್ ಏನ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ತ್ರಿಜ್ಯ ಅಂತ ಹೇಳಿ ತಿಳ್ಕೊಳ್ತೀರಿ. ವಿದ್ಯಾರ್ಥಿಗಳು ಇಲ್ಲೇ ನೀವು ಮಾಡೋ ತಪ್ಪು. ಹಾಗಾದ್ರೆ ಇವೇನ್ ಅಂತಂದ್ರ ಇವು ಏನು ಅಲ್ಲ, ಇಲ್ಲಿ ಕೋನಗಳನ್ನ ರೆಡಿ ಮಾಡ್ತಿರ್ತಕ್ಕಂತಹ ಗೆರೆಗಳನ್ನ ಎಳೆದಾರ. ಹಾಗಾಗಿ ನಮಗಿರೋದು ಯಾವ್ದು ಅಂತಂದ್ರೆ ಇಲ್ಲಿ ಏನೈತಿ ಅಂತಂದ್ರ ಓಸಿ ಅನ್ನೋದು ಮಾತ್ರ. ಯಾಕಂತಂದ್ರ ವೃತ್ತ ಕೇಂದ್ರದಿಂದ ತ್ರಿಜ್ಯ ಅಂದ್ರ ವೃತ್ತ ಕೇಂದ್ರದಿಂದ ಕೊನೆಗೆ ವೃತ್ತಕ್ಕೆ ಎಳೆಯಲಾದ ಒಂದು ರೇಖೆನ ಏನಂತಂದ್ರ ನಮಗ ತ್ರಿಜ್ಯ ಅಂತೇಳಿ ಕರಿತೀವಿ ನಾವು. ಹೌದಾ? ತ್ರಿಜ್ಯ ಅಂತೇಳಿ ಕರಿತೀವಿ. ಹಾಗಾಗಿ ನಮಗಿಲ್ಲಿ ಇದು ಕೂಡ ಏನಾಗಿಲ್ಲ ಅಂದ್ರ ವೃತ್ತಕೇಂದ್ರ ಪೂರ್ಣ ಆಗಿಲ್ಲ, ಇದು ಕೂಡ ಆಗಿಲ್ಲ, ಇದು ಕೂಡ ಏನಾಗಿಲ್ಲ, ಇದು ಕೂಡ ಆಗಿಲ್ಲ. ಹಾಗಾಗಿ ನಮಗ್ ಇರೋದು ಒಂದ ತ್ರಿಜ್ಯ ಐತಿ ಇಲ್ಲಿ. ಯಾವ್ದದು? ಓ ಮತ್ತು ಸಿ. ಓ ಮತ್ತು ಸಿ ಐತಿ. ಆಪ್ಷನ್ ಸಿ ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ 2 ಆಯತಗಳ ನಡುವಿನ ವಿಸ್ತೀರ್ಣ ಎಷ್ಟು ಅಂತೇಳಿ ಕೇಳಿದಾರ. ಇಂತಹ ಚಿತ್ರವನ್ನ ಕೊಟ್ಟು ವಿಸ್ತೀರ್ಣವನ್ನ ಕೇಳಿದಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತೀರಾ. ಬಹಳಷ್ಟು ಈಜಿ ಪ್ರಶ್ನೆ ಅಂತಂದ್ರ ಇದೈತಿ ನಮಗ್. ಹೌದಾ? ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಈಜಿ ಪ್ರಶ್ನೆ ಅಂತಂದ್ರ ಇದೈತಿ. ನಮಗೇನು ಗೊತ್ತಿರ್ಬೇಕು ಅಂತಂದ್ರ ಇಲ್ಲಿ ನಮಗ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯಕ್ ಗೊತ್ತಿರ್ಬೇಕು. ಆಯತಗಳ ವಿಸ್ತೀರ್ಣ ಅಂತಂದ್ರ 2 ಆಯತಗಳನ್ನ ಕೊಟ್ಟಾರ, ಆಯತಗಳ ವಿಸ್ತೀರ್ಣವನ್ನ ಕಂಡುಹಿಡಿಯೋದು ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿಂದ ಏನಂತಂದ್ರ ಇದು ಒಂದು ಆಯತ. ಹೌದಾ? ಇಲ್ಲಿಂದ ಏನೈತಿ, ಇದೊಂದು ಆಯತ. ಸೈಡ್ ಹಿಡ್ಕೊಂಡು ಏನೈತಲ್ಲ ಇದು ಕೂಡ ಒಂದೇನಂತ ಆಯತ. ಆಮೇಲೆ ಇಲ್ಲಿ ನಡ್ಬರ್ಕೊಂದ್ ಆಯತ ಕೊಟ್ಟಾರ ನಮಗ್. ಹೌದಾ? ಈ 2 ಆಯತಗಳ ವಿಸ್ತೀರ್ಣ ನಮಗ್ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಒಂದ್ ಆಯತದ ವಿಸ್ತೀರ್ಣ ಅಂತಂದ್ರ ಇಲ್ಲಿ ನೋಡ್ರಿ ವಿಸ್ತೀರ್ಣ ಏನೈತಿ ಫಾರ್ಮುಲಾ ನಮಗ ಉದ್ದ ಇಂಟು ಅಗಲ ಅಂತ ಹೇಳಿ ಐತಿ. ಉದ್ದ ಇಂಟು ಅಗಲ ಅಂತೇಳಿ ಅದ. ಹೌದಾ? ಅಗಲ ಅಂತೇಳಿ ಅದ. ಹಾಗಾದ್ರ ನಮಗಿಲ್ಲಿ ಮೊದಲನೆಯದ ಆಯತದ ವಿಸ್ತೀರ್ಣ ನೋಡು. 1ನೇ ಆಯತದ ವಿಸ್ತೀರ್ಣ ನೋಡೋಣ. ಈ ಕಡೆ 5 ಸೆಂಟಿಮೀಟರ್ ಕೊಟ್ಟಾರ, 6 ಸೆಂಟಿಮೀಟರ್ ಕೊಟ್ಟಾರ. ಎಷ್ಟಾಗ್ತತಿ? 6 × 5 ಮಾಡಿದಾಗ ನಮ್ಗೆ ಎಷ್ಟು ಬರ್ತದ್ರಿ?
5 × 30 ಸೆಂಟಿಮೀಟರ್ ಅಂತೇಳಿ ಬರ್ತದ. ಇಲ್ಲಿ ನಮಗ ವಿಸ್ತೀರ್ಣ ಕೇಳ್ಯಾರು, ಇದನ್ನ ಏನ್ ಮಾಡ್ಬೇಕು, ಸ್ಕ್ವೇರ್ ಒಳಗೆ ಇಡ್ಬೇಕು. ಹಾಗಾದ್ರ ಚದರ್ ಸ್ಕ್ವೇರ್ ಅಂತೇಳಿ ಬರ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ 30 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದ. ನೆಕ್ಸ್ಟ್ ಇನ್ನು ಒಳಗಿನ ಆಯತದ ಒಂದು ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ. ಎಷ್ಟೈತಿ ನೋಡ್ರಿ, ಇಲ್ಲಿ 4 ಸೆಂಟಿಮೀಟರ್ ಐತಿ, ಇಲ್ಲಿ 3 ಸೆಂಟಿಮೀಟರ್ ಐತಿ. 4 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್ ಎಷ್ಟಾಗ್ತದ ಇಲ್ಲಿ, 4 × 3 = 12 ಸೆಂಟಿಮೀಟರ್. ಹೌದಾ, 4 × 3 = 12 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗ್ತದ. ಹಾಗಾದ್ರ ನಮಗ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ, ಕೇಳಿರೋದೇನು, ಇಲ್ಲಿ ಚಿತ್ರದಲ್ಲಿ ಇಲ್ಲಿ ಕೊಟ್ಟಾರಲ್ಲ, ಈ ಒಂದು ಆಯತದ ವಿಸ್ತೀರ್ಣವನ್ನ ಕಂಡು ಹಿಡೀರಿ ಅಂತ ಹೇಳಿದಾರ. ಹಾಗಾದ್ರ ನಾವೇನ್ ಮಾಡ್ಬೇಕು, ಈ ಒಂದು ಆಯತದ ವಿಸ್ತೀರ್ಣದಲ್ಲಿ ಈ ಒಂದು ಆಯತದ ವಿಸ್ತೀರ್ಣವನ್ನ ಕಳಿದು ಅಂತಂದ್ರೆ ನಮ್ಗೆ ಏನ್ ಬರ್ತದ ಅಂತಂದ್ರೆ ಇಲ್ಲಿ ಆನ್ಸರ್ ಬರ್ತದ ನೋಡ್ರಿ, 30 ಸೆಂಟಿಮೀಟರ್ ಮೈನಸ್ 12 ಸೆಂಟಿಮೀಟರ್ ಅಂತಂದ್ರೆ ಇಲ್ಲಿ ಒಳಗಿನ ನಮಗ್ ಕೇಳಿಲ್ಲ. ಹೌದು, ಇಲ್ಲಿ ಏನೈತ್ಲೆ ಇದ್ರದ್ದು ಅಷ್ಟೇ ಕೇಳ್ಯಾರ. ನೀವು ಒಂದು ಟ್ರ್ಯಾಕ್ ಅನ್ನ ಹಾಕಿರ್ತಾರ, ಅಥವಾ ರನ್ನಿಂಗ್ ಟ್ರ್ಯಾಕ್ ಇರ್ತಾವು, ಅಥವಾ ಒಂದು ಉದ್ಯಾನವನದ ಅಂತ ಹೇಳಿ ಕೇಳ್ತಾರ ನಿಮಗ್. ಹೌದಾ, ಒಂದು ಉದ್ಯಾನವನದ ಏನೈತಿ ಅಂತಂದ್ರ ಒಂದು ರಸ್ತೆಯನ್ನ ಹಾಕ್ಯಾರ ಒಂದು ಉದ್ಯಾನವನದೊಳಗ, ಅದು ಹಿಂಗೈತಿ, ಇದು ಚೌಕಾಕಾರದೊಳಗ ಐತಿ ಅಥವಾ ಆಯತಾಕಾರದೊಳಗ ಐತಿ ಅಂತ ಹೇಳಿ ಕೇಳಿರ್ತಾರ ಕ್ವಶನ್. ಹಾಗಾದ್ರ ಆ ಉದ್ಯಾನವನದ ರಸ್ತೆಯ ವಿಸ್ತೀರ್ಣವನ್ನ ಕಂಡು ಹಿಡ್ರಿ ಅಂತ ಹೇಳ್ತಾರ. ಉದ್ಯಾನವನದಾಗಿರ್ತಕ್ಕಂತಹ ಜಾಗ ಇದಾಗಿರ್ತದ, ಅಲ್ಲಿ ರಸ್ತೆಯ ವಿಸ್ತೀರ್ಣವನ್ನ ನಿಮಗ್ ಕಂಡು ಹಿಡ್ರಿ ಅಂತ ಹೇಳ್ತಾರ. ನಾವೇನ್ ಮಾಡ್ಬೇಕು, ಟೋಟಲ್ ಆಗಿರ್ತಕ್ಕಂತಹ ಒಂದು ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ಆ ಉದ್ಯಾನವನದೊಳಗೆ ಎಷ್ಟು ಪ್ಲೇಸ್ ಇರ್ತೈತಲ್ಲ ಅದನ್ನ ಏನ್ ಮಾಡ್ಬೇಕಂದ್ರ ನಾವು ಮೈನಸ್ ಮಾಡ್ಬೇಕು. ಹಾಗಾಗಿ ನಮ್ಗೆ ಇಲ್ಲಿ ಏನ್ ಸಿಗ್ತೈತಿ ಅಂತಂದ್ರ ನಮಗ ಒಂದು ಬಾಜುಕಿರ್ತಕ್ಕಂತಹ ರಸ್ತೆಯ ಒಂದು ವಿಸ್ತೀರ್ಣ ಸಿಗ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 30 × 12 ಕಳೆದ್ರೆ ಎಷ್ಟು ಉಳಿತದ್ರ, ಇಲ್ಲಿ 10 × 2 ಕಳೆದ್ರೆ 8 ಉಳಿತು. ಆಮೇಲೆ 3 × 2 ಕಳೆದ್ರೆ 1 ಉಳಿತು. 18 ಸೆಂಟಿಮೀಟರ್ ಸ್ಕ್ವೇರ್ ಅಂತಂದ್ರೆ, ಯಾಕಂತಂದ್ರೆ ವಿಸ್ತೀರ್ಣ ಐತಿ, ನಾವೇನ್ ಇಡ್ಬೇಕು, cm ಸ್ಕ್ವೇರ್ ಅಂತ ಹೇಳಿ ಇಡ್ಬೇಕು. ಹೌದಾ, 18 ಸೆಂಟಿಮೀಟರ್ ಸ್ಕ್ವೇರ್ ಎಲ್ರಿ ಆಪ್ಷನ್ ಸಿ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನು ನೋಡ್ರಿ, 5 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿದಾಗ ಅಂತ ಕೇಳಿದಾರೆ. 5 ಸೆಂಟಿಮೀಟರ್ ಅನ್ನ ನಾವು ಹೆಚ್ಚಿಗೆ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಭಾಗಾಕಾರ ಮಾಡ್ತಾ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 5 ಸೆಂಟಿಮೀಟರ್ ಕೊಟ್ಟಾರ, ಇಲ್ಲಿ 1 ಮೀಟರ್ ಆಗ್ಬೇಕಂದ್ರ ಎಷ್ಟು ಸೆಂಟಿಮೀಟರ್ ಇರ್ತೈತಿ, 1 ಮೀಟರ್ ಆಗ್ಬೇಕು ಅಂತಂದ್ರ ನಮಗ 100 ಸೆಂಟಿಮೀಟರ್ ಇರ್ತಾವ. ಹೌದಾ, 1 ಮೀಟರ್ ಆಗ್ಬೇಕಂದ್ರ 100 ಸೆಂಟಿಮೀಟರ್ ಇರ್ತಾವ. ಹಾಗಾದ್ರೆ ಇಲ್ಲಿ 5 ಸೆಂಟಿಮೀಟರ್ ಅನ್ನ ಕೊಟ್ಟಾರ, ಎಷ್ಟು ಮೀಟರ್ ಆಗ್ತೈತಿ ಅಂತ ಕೇಳಿದಾರ. ಡಿವೈಡೆಡ್ ಬೈ 100 ಮಾಡ್ಬೇಕು. ನಮಗ್ ದಶಮಾಂಶದೊಳಗ ಈ 0 ಅನ್ನ ಮೂವ್ ಮಾಡೋದ್ ಗೊತ್ತಿರ್ಬೇಕು. ಈ 0 ಅನ್ನ ನಮಗ್ 2 ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, 2 ಬಿಟ್ಟು ಒಂದು ಪಾಯಿಂಟ್ ಅನ್ನ ಕೊಡ್ಬೇಕು. 2 ಸಂಖ್ಯೆ ಬಿಟ್ಟು ಒಂದು ಪಾಯಿಂಟ್ ಅನ್ನ ಕೊಡ್ಬೇಕು. ಹಾಗಾಗಿ ನಮ್ಗೆ ಏನ್ ಬರ್ತದ್ರಿ, 0.05 ಮೀಟರ್ ಅಂತ ಹೇಳಿ ಬರ್ತದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕೊಟ್ಟಿರುವ ಚಿತ್ರನಕ್ಷೆಯಂತೆ ಜುಲೈ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ಅಂತ ಹೇಳಿ ಕೇಳಿದಾರ. ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿ ಇಂತ ಪ್ರಶ್ನೆಗಳು ಬಂದಾಗ ಈಸಿ ಅದ, ಇದು ಸ್ತಂಭನಕ್ಷೆ ಮೇಲೆ ಐತಿ, ಈಜಿ ಅಂತ ಹೇಳಿ ನೀವು ಹಾಕ್ತಿರ್ತೀರಿ. ಹಾಗಾದ್ರೆ ಇನ್ನೊಂದು ಏನ್ ನೋಡ್ಬೇಕು ಅಂತಂದ್ರೆ ಇಲ್ಲಿ ಸ್ಕೇಲ್ ಅನ್ನ ನೋಡ್ಬೇಕು. ಏನಂತಂದ್ರೆ ನಾವ್ ಯಾವ್ದೇ ಒಂದು ಗ್ರಾಫ್ ಅನ್ನ ರೆಡಿ ಮಾಡ್ಬೇಕು, ಯಾವ್ದೇ ಒಂದು ಸ್ತಂಭನಕ್ಷೆಯನ್ನ ರೆಡಿ ಮಾಡ್ಕೋಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸ್ಕೇಲ್ ಅನ್ನ ಇಂಪಾರ್ಟೆಂಟ್ ಆಗಿ ಹಾಕೊಂಡಿರ್ಬೇಕು. ಯಾಕಂತಂದ್ರೆ ಇಲ್ಲಿ ನಾವು ಗ್ರಾಫ್ ಅನ್ನ ತೆಗಿಯೋಕ್ ಮುಂದೆ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಈ ರೀತಿ ತಗದು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸ್ಕೇಲ್ ಹಾಕೋತಿರ್ತೀವಿ. ಅಂದ್ರ ಇಲ್ಲಿಂದ ಅಂದ್ರೆ 1 ಸೆಂಟಿಮೀಟರ್, 0ದಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇರ್ತೈತಿ ಅಂತ ಹೇಳಿ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಕೇಲ್ ಅನ್ನ ಹಾಕೋತೀವಿ. ಹಾಗಾಗಿ ಸ್ಕೇಲ್ ಅನ್ನ ಹಾಕ್ಯಾರ ಅವರು. ಒಂದು ಕಾರು ಚಿತ್ರ ಕೊಟ್ಟಾರ, 1 ಕಾರ್ = 5 ಕಾರ್ಗಳು ಅಂದಾರ. ಅಂದ್ರೆ ಈ 1 ಕಾರ 5 ಕಾರಿಗೆ ಸಮ ಐತಿ ಅಂತ ಹೇಳ್ಯಾರ. ಹೌದಾ, ಹಾಗಾದ್ರ ನಮಗ ಜೂನ್ ತಿಂಗಳಿನಲ್ಲಿ ಎಷ್ಟು ಕಾರ್ಗಳದಾವ ಅಂತ ಹೇಳಿ ನೋಡೋಣ. 5, 10, 15, 20, 25. ಹೌದಾ, 25 ಕಾರ್ಗಳದಾವ. ಹೌದಾ, ಇದು 5, ಇದು 5, ಇದು 5, ನೆಕ್ಸ್ಟ್ ಇದು 5. ಹೌದಾ, ಇದು 5, 5, 5, 5. ಎಷ್ಟು ಕಾರ್ಗಳದು 25 ಕಾರ್ಗಳದು. ಹಾಗಾದ್ರೆ ಜುಲೈ ತಿಂಗಳೊಳಗೆ ಎಷ್ಟು ಕಾರ್ಗಳದು 10 ಕಾರ್ಗಳದು. ನೆಕ್ಸ್ಟ್ ಆಗಸ್ಟ್ ತಿಂಗಳೊಳಗೆ ಎಷ್ಟು ಅದ್ರಿ 4 ಅದಾವ ಅಂತಂದ್ರೆ 5 4 20 ಕಾರ್ಗಳದು. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳದಾಗ ನೋಡ್ರಿ 5, 10, 15, 20, 25, 30 ಕಾರ್ಗಳದಾವ. ಹೌದಾ, ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಷ್ಟು ಅದಾವ್ರಿ 30 ಕಾರ್ಗಳದಾವ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನೋಡ್ರಿ 5, 10, 15, 20, 25, 30 ಮತ್ತು 35 ಕಾರ್ಗಳದಾವ. ಹೌದಾ, ಎಷ್ಟು ಅದಾವ್ರಿ ಅಕ್ಟೋಬರ್ ತಿಂಗಳಿನಲ್ಲಿ 35 ಕಾರ್ಗಳದಾವ. ಹಾಗಾದ್ರೆ ನಮಗ್ ಕೇಳ್ತಕ್ಕಂತ ಪ್ರಶ್ನೆ ಇನ್ನು ಜುಲೈ ಮತ್ತು
ಅಕ್ಟೋಬರ್ ತಿಂಗಳಿನಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾರ. ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದಾರ ನಮಗ. ಆಪ್ಷನ್ ಎ 30, ಆಪ್ಷನ್ ಸಿ ಏನ್ ಕೊಟ್ಟಾರ 40 ಕೊಟ್ಟಾರ, ಆಪ್ಷನ್ ಬಿ 35 ಕೊಟ್ಟಾರ, ಆಪ್ಷನ್ ಡಿ 45 ಕೊಟ್ಟಾರ. ಹಾಗಾದ್ರೆ ಇವ್ನ ಅಂದ್ರೆ 2 ತಿಂಗಳದ ಕೇಳ್ಯಾರ ಅಂತಂದ್ರ ನಾವೇನ್ ಮಾಡ್ಕೋಬೇಕು, ಕೂಡಿಸ್ಕೋಬೇಕು. ಜುಲೈ ಎಲ್ಲೈತ್ರಿ? ಜುಲೈ ನೋಡ್ರಿ ಎಷ್ಟು ಕಾರುಗಳದಾವ? 10 ಕಾರುಗಳದಾವ. ಆಮೇಲೆ ಅಕ್ಟೋಬರ್ ತಿಂಗಳದಾಗ ಎಷ್ಟ್ ಅದಾವ್ರಿ? 35 ಕಾರುಗಳದಾವ. ಕೂಡ್ಸ್ಕೊಂಡ್ರೆ ಎಷ್ಟ್ ಆಗ್ತದ ನಮಗ? ಇಲ್ಲಿ 5 ಇದು 4 45 ಕಾರುಗಳದಾವ. ಟೋಟಲ್ ಎಷ್ಟಾಗ್ಯಾವ್ರಿ? 45. ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಕೊನೆಯ ಪ್ರಶ್ನೆಯನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನ ಯಾವುದು ಅಂತೇಳಿ ಕೇಳಿದಾರ. ಒಂದು ಚಿತ್ರವನ್ನ ನಿಮಗ್ ಕೊಟ್ಟಾರ. ಈ ಕೊಟ್ಟಿರುವ ಚಿತ್ರದಲ್ಲಿ ಏನ್ ಕೇಳ್ಯಾರ ಅಂತಂದ್ರ ಲಘು ಕೋನವನ್ನ ಕೇಳಿದಾರ. ಕೋನ ಇದು ಸಿಂಬಲ್ ಏನಪ್ಪಾ ಅಂತಂದ್ರ ಇದು ಕೋನ ಸಿಂಬಲ್ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಮಗ್ ನೋಡ್ರಿ ಎಷ್ಟು ಕೋನಗಳು ಉಂಟಾಗ್ಯಾವ ಅಂತಂದ್ರ ಇಲ್ಲಿ BOA ಅನ್ನೋದು ಒಂದು ಕೋನ ಆಗ್ಯದ, AOB ಅನ್ನೋದು ಒಂದು ಕೋನ ಆಗ್ಯದ ನಮ್ಗೆ. ಹೌದಾ? AOD ಅನ್ನೋದು ಒಂದು ಕೋನ ಆಗ್ಯದ. ಆಮೇಲೆ COB ಅನ್ನೋದು ಒಂದು ಕೋನ ಆಗ್ಯದ. ಆಮೇಲೆ COD ಅನ್ನೋದು ನಮ್ಗೆ ಏನಾಗ್ಯದ ಅಂದ್ರೆ ಇಲ್ಲೊಂದು ಕೋನ ಆಗ್ಯದ, ಇಲ್ಲೊಂದು ಕೋನ ಆಗ್ಯದ, ಇಲ್ಲಿ ಒಂದು ಕೋನ ಆಗ್ಯದ, ಇಲ್ಲಿ ಒಂದು ಕೋನ ಆಗ್ಯದ. ಹೌದಾ? ಇಲ್ಲಿ ಒಟ್ಟ ಎಷ್ಟು ಕೋನಗಳದಾವ ಅಂತಂದ್ರ 4. ಮತ್ತ ಇಲ್ಲಿಂದ ನಾವು ಇಲ್ಲಿಗೆ ತಗೋಬಹುದು, ಇಲ್ಲಿಂದ ನಾವು ಇಲ್ಲಿಗೆ ತಗೋಬಹುದು, ಇಲ್ಲಿಂದ ಇಲ್ಲಿಗೆ ತಗೋಬಹುದು. ಇಷ್ಟು ಕೋನಗಳು ಏನಾಗ್ತಾವ ಅಂತಂದ್ರೆ ಇಲ್ಲಿ ಉಂಟಾಗ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಕೇಳಿರೋದು ಯಾವ್ದು? ಲಘು ಕೋನ ಯಾವ್ದು ಆಗ್ತತಿ ಅಂತೇಳಿ ಕೇಳಿದಾರೆ. ಇಲ್ಲಿ ನೋಡ್ರಿ, BOA ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸ್ಟ್ರೇಟ್ ಆಗಿರೋದ್ರಿಂದ ಇದು ಲಂಬ ಕೋನ ಆಗ್ತದ. ಹೌದಾ? ಇದೇನಾಗ್ತದ? ಇಲ್ಲಿ ಲಂಬ ಕೋನ ಉಂಟಾಗ್ತದ. ಹೌದಾ? ಇಲ್ಲಿ ಕೂಡ ನೋಡ್ರಿ AOD ಒಳಗುನು ಕೂಡ ಏನಾಗ್ತದ ಅಂತಂದ್ರೆ ಇಲ್ಲಿ 90 ಡಿಗ್ರಿ ಇರೋದ್ರಿಂದ ಲಂಬ ಕೋನನ ಉಂಟಾಗ್ತದ. ಹೌದಾ? ಲಂಬ ಕೋನ ಉಂಟಾಗ್ತದ. ಹಾಗಾದ್ರ ನಮಗಿಲ್ಲಿ ನೋಡ್ರಿ ಇದು 90 ಡಿಗ್ರಿ ಹಾಕಿತ್ತು ಅಂತಂದ್ರೆ ಇಲ್ಲಿಗೆ ಹಾಕಿತ್ತು, ಇದು ಒಂದು ಲಂಬ ಕೋನ ಹಾಕಿತ್ತು. ಇಲ್ಲಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಲಂಬ ಕೋನ ಹಾಕಿತ್ತು. ಹಾಗಾದ್ರೆ ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚು ಹೋಗೈತಿ ಅಂತಂದ್ರೆ ಇದೇನಾಗ್ತದ ಅಂತಂದ್ರೆ ಇಲ್ಲಿ ವಿಶಾಲ ಕೋನ ಆಗ್ತದ. ಹೌದಾ? ಇದು ವಿಶಾಲ ಕೋನ ಆಗ್ತದ. ಇಲ್ಲಿ ಈ ಕೊಟ್ಟಿರ್ತಕ್ಕಂತ 180 ಡಿಗ್ರಿ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ ಏನಿರ್ತೈತಿ ಅಂತಂದ್ರೆ ಈ ಕಡೆ ಕೋನ ಎಷ್ಟಿರ್ತೈತಿ? 180 ಡಿಗ್ರಿ ಇರ್ತೈತಿ. ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚು ಈ ಕೋನ ಐತಂತಂದ್ರೆ ಇಲ್ಲಿ ಕಡಿಮೆ ಇರ್ತೈತಿ ಇದು. ಹೌದಾ? 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ ಅಂತಂದ್ರೆ ಇದು ಯಾವ್ದು ಕೋನ ಆಗ್ತೈತಿ ಅಂತಂದ್ರೆ ಇಲ್ಲಿ ಲಘು ಕೋನಕ್ಕ ಉದಾಹರಣೆ ಆಗ್ತದ. ಹೌದಾ? ಯಾವ್ದೈತ್ರಿ ಹಂಗಾದ್ರೆ ಅದು COB ಅನ್ನೋದು ಏನೈತಿ ಅಂತಂದ್ರೆ ಇಲ್ಲಿ ಲಘು ಕೋನಕ್ಕೆ ಉದಾಹರಣೆ ಐತಿ. ಆಪ್ಷನ್ ಏನ್ ನೋಡ್ರಿ, ಕೋನ COB ಅನ್ನೋದೈತಿ. ಹಾಗಾದ್ರೆ ಸರಿಯಾದ ಉತ್ತರ ನಮ್ಗೆ ಯಾವ್ದಾಗ್ತದ್ರಿ ಇಲ್ಲಿ? ಆಪ್ಷನ್ ಬಿ, ಸಿ ಕೋನ COB ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನಿಮ್ಗೆ ಎಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. 2019ರಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅನ್ನೋದು ನೀವು ನೋಡಿದ್ರಿ. ಇನ್ನು ಮುಂದೆನೂ ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರ ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ತರ್ತಾ ಇದ್ದೀನಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ, ಲೈಕ್ ಮಾಡ್ಕೊಡ್ರಿ. ಮತ್ತೆ ಇನ್ನು ಯಾರ ನಮ್ಮ ಒಂದು ಆ್ಯಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ನಿಮ್ಗೇನಾದ್ರೂ ಎಕ್ಸಾಮ್ ಬರಿಬೇಕು ಅಂತ ಅನ್ಸಿತ್ತು ಅಂತಂದ್ರೆ ನೀವೇನ್ ಮಾಡ್ರಿ ಅಂತಂದ್ರ ಒಂದು ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಏನ್ ಮಾಡ್ಕೊಂಡಿದೀವಿ, ಒಂದು ಎಕ್ಸಾಮ್ ನ ಇಟ್ಕೊಂಡಿದೀವಿ. ಅದಕ್ಕೆ ಪ್ರೈಸು ಕೂಡ ಇರ್ತದ. ನೀವೇನ್ ಮಾಡ್ರಿ ಅದರಲ್ಲಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಒಂದು ಬಹುಮಾನವನ್ನ ಗೆಲ್ರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.